ನಮಸ್ಕಾರ. ಕಲ್ಪನಾ ನಾನು ಮಾತಾಡ್ತಿರ್ಬೇಕಾದ್ರೆ ಒಂದು ಪ್ರಸಂಗ ಬಂತು. ಏನಂದರೆ ಸಮಯದ ಸದುಪಯೋಗ. ಸಮಯ ನಮ್ಗೆ ಉಚಿತವಾಗಿ ಸಿಗ್ತಾ ಇದೆ. ಇಲ್ಲಿ ಅದಕ್ಕೆ ಯಾವುದೇ ನಾವು ಬೆಲೆಯನ್ನು ಕೊಡ್ತಾ ಇಲ್ಲ. ಬೆಲೆ ಕೊಟ್ಟು ಅದನ್ನು ನಾವು ಖರೀದಿ ಮಾಡ್ತಾ ಇಲ್ಲ. ಅದನ್ನು ನಾವು ಸರಿಯಾಗಿ ಬಳಸಬೇಕು. ಕೆಲವೊಬ್ಬರು ಅದು ಉಚಿತವಾಗಿ ಸಿಗ್ತದೆ ಅನ್ನೋ ಕಾರಣಕ್ಕಾಗಿ ಅದನ್ನು ಹೆಂಗೆ ಬೇಕಾದಂಗೆ ಬಳಸ್ಕೊಂಡ್ಬಿಡ್ತಾರೆ. ಅದರಿಂದ ಅವ್ರಿಗೆ ನಷ್ಟ ಆಗ್ತದೆ ಹೊರತು ಲಾಭ ಆಗಲ್ಲ ಅನ್ನೋದ್ರ ಬಗ್ಗೆ ಕಲ್ಲಪ್ಪಣ್ಣ ತನ್ನ ಅನುಭವದ ಒಂದು ಘಟನೆಯನ್ನು ತಿಳಿಸ್ಯಾರ. ಕಲ್ಲಪ್ಪಣ್ಣನ ಒಬ್ಬ ಮಿತ್ರ ಇದ್ದಂತೆ. ಕಲ್ಲಪ್ಪಣ್ಣ ಆತ ಸಮವಯಸ್ಕರು. ಕಲ್ಲಪ್ಪಣ್ಣನಿಗೆ ಏನಿಲ್ಲ ಅಂದ್ರೆ ಒಂದು 75-80 ವರ್ಷ ಮೇಲ್ಗಡೆ ಇದೆ. ಆ ಸಮವಯಸ್ಕರಿದ್ದಾಗ ಆತ ನಮ್ಮ ಮಿತ್ರ ಈತನಿಗೆ ಹೇಳ್ತಿದ್ದಂತ ಕಲ್ಲಪ್ಪಣ್ಣ ಸಣ್ಣವಿದ್ದ ಬಾಲ್ಯಕಾಲದಲ್ಲಿ, ನಂದು ಸಮಯ ಬರ್ತದ, ನಂದು ಒಂದು ಟೈಮ್ ಬರ್ತದ ಅಂತೇಳಿ. ಚಲೋ ಓದಂದ್ರೆ ಇಲ್ಲ, ನಂದು ಒಂದು ಟೈಮ್ ಬರ್ತದ ನಾವು ಅಂತ. ಸರಿಯಾಗಿ ಕಲಿಯುವಂಥ ಸಂದರ್ಭದಲ್ಲಿ ಸರಿಯಾಗಿ ಅಭ್ಯಾಸ ಮಾಡಲಿಲ್ಲ. ಆ ನಂತರ ಸ್ವಲ್ಪ ಉನ್ನತ ಶಿಕ್ಷಣಕ್ಕೆ ಬಂದರು. ಉನ್ನತ ಶಿಕ್ಷಣ ಸಂದರ್ಭದಲ್ಲಿ ಕೂಡ ಕಲ್ಲಪ್ಪಣ್ಣ ಪಾಸಾಗಿ ಮುಂದೆ ಬಂದ. ಅಲ್ಲೇ ಉಳಿದಿದ್ದ. ಏನಾರ ಮಾಡಿ ಒಟ್ಟು ಪಾಸ್ ಆಗೋ, ಮುಂದಕ್ಕೆ ಬಾ ನೀನು ಅಂತ ಕಲ್ಲಪ್ಪಣ್ಣ ಹೇಳಿದ್ರೆ, ಇಲ್ಲ ನಂದು ಒಂದು ಟೈಮ್ ಬರ್ತದ ಅಂತ ಆಯಿತು. ಮುಂದೆ ಇಬ್ಬರು ಕೆಲಸ ಹುಡ್ಕಕ್ಕತ್ತಂತ. ಕೆಲಸ ಹುಡ್ಕೋ ಸಂದರ್ಭದಲ್ಲಿ ಕಲ್ಲಪ್ಪನ ಒಂದು ಒಳ್ಳೆ ಕೆಲಸ ಸಿಕ್ತು. ಓದಿದ್ದ ಪಾಪ, ಕೆಲಸ ಒಳ್ಳೆ ಹುದ್ದೆ ಸಿಕ್ತು. ಸೇರ್ಕೊಂಡ ಕೆಲಸ ಮಾಡಕ್ಕಂತಾರೆ. ಮತ್ತು ಆತ ಬಾಲ್ಯದ ಮಿತ್ರ ಭೇಟಿಯಾದಾಗ ಏನಾದ್ರು ಕೆಲಸ ಮಾಡ್ಕೊಂಡು ಮಾಡೋ, ನಾನು ನೀನು ಬಂದಿಟ್ಟು ಸಹಾಯ ಮಾಡ್ತೀನಿ ಅಂತ ಕಲ್ಲಪ್ಪಣ್ಣ ಹೇಳಿದ್ರೆ ಆತ ಹೇಳ್ತಿದ್ನಂತ, ಇಲ್ಲ ನಂದು ಒಂದು ಸಮಯ ಬರ್ತದ ಅಂತ. ನಾವು ಆಯ್ತು ಬಿಡಪ್ಪ, ನಿನ್ನ ಸಮಯ ಯಾವಾಗ ಕೊಡ್ಲಕ್ಕ, ನಿನಗೆ ಯಾವಾಗೇ ಕೆಲಸದ ಬಗ್ಗೆ ನಿನಗೆ ಒಂದಿಷ್ಟು ಸಹಾಯ ಬೇಕಂದ್ರೆ ನಾನು ನಿನಗೆ ಸಹಾಯ ಮಾಡೋದು ಸಿದ್ಧ, ನೀನು ನನ್ನ ಕೇಳು ಅಂತ ಕಲ್ಲಪ್ಪಣ್ಣ ಹೇಳ್ತಾನೆ. ಆಯ್ತು ಆಯಿತು. ಆತ ಮಿತ್ರ ಏನು ಕೇಳಲ್ಲ ಮಾಡಲ್ಲ. ಮುಂದೆ ಕಲ್ಲಪ್ಪಣ್ಣನ ಮದುವೆ ಆಯಿತು. ಆತಂದೂ ಮದುವೆ ಆಯಿತು. ಒಂದು ಕುಟುಂಬ ಆಯಿತು. ಅಲ್ಲಿ ಸಣ್ಣ ಪುಟ್ಟ ಕೆಲಸಗಳನ್ನು ಮಾಡ್ಕೊಂತ ಹೊಂಟ. ಆತ ಹೇಳ್ದ, ನೋಡು ಕುಟುಂಬ ಐತಿ, ಈ ಸದ್ದ ನಿಂದೇ ಒಂದು ವ್ಯಾಪಾರ ಶುರು ಮಾಡಬೇಕಂದ್ರೆ ನಾನು ಇನ್ನೊಂದು ಸ್ವಲ್ಪ ನಿನಗೆ ಸಹಾಯ ಮಾಡ್ತೀನಿ. ಮತ್ತು ಆತ ಮಿತ್ರ ಅದೇ ಮಾತು, ಇಲ್ಲ ನಂದು ಒಂದು ಸಮಯ ಬರ್ತದ. ಕಲ್ಲಪ್ಪನಿಗೆ ಅವು ಬಾಲ್ಯದಿಂದ ನೋಡ್ಕೊಂಡು ಬಂದಿದ್ದ. ಅವನ ಬಾಯ್ದಾಗ ಯಾವಾಗಲೂ ಕೇಳಿದ್ರೆ ನಂದು ಒಂದು ಟೈಮ್ ಬರ್ತದ ಅಂತ ಅದೇ ಮಾತು ಹೇಳತ್ತ. ಕಲ್ಲಪ್ಪನಿಗೆ ಬೇಸರ ಆಗೈತಿ. ಆಯ್ತು, ಹೆಂಗದ ಮಾಡಪ್ಪ. ಹಿಂಗೆ ದಿನಗಳು ಕಳೆದು ಇವ್ರ ಕುಟುಂಬ ದೊಡ್ಡದಾಗುತ್ತವಾಯಿತು, ಅವ್ರ ಕುಟುಂಬ ದೊಡ್ಡದಾಯಿತು. ಹಂಗೆ ಜೀವನ ಸಾಗ್ತಾ ಹೋಯಿತು. ಆತನ ಜೀವನ ಕಷ್ಟ ಇತ್ತು, ತನ್ನ ಜೀವನ ಒಂದಿಷ್ಟು ಸುಖಮಯ ಇತ್ತು. ಹಿಂಗೆ ಸಾಕ್ತಂತ. ಸಾಗಿದ ನಂತರ ಮೊನ್ನೆ ಕೆಲವು 5-6 ವರ್ಷಗಳ ಹಿಂದೆ ಮತ್ತೆ ಅದೇ ಮಿತ್ರ ಭೇಟಿಯಾದಾಗ, ಏನು ಮಾಡಕತ್ತಿದ್ವು ಈಗರೇ ಹೇಳ, ಈಗರೇ ಸ್ವಲ್ಪ ಏನು ಮಾಡಕತ್ತಿದ್ವು. ಇಲ್ಲ ದೋಸ್ತ, ನಂದು ಒಂದು ಸಮಯ ಬರ್ತದ ಅಂತೇಳಿ ಮತ್ತಾತ ಕಲ್ಲಪ್ಪನಿಗೆ ಅದೇ ಮಾಡ್ತಾನೆ. ಕಲ್ಲಪ್ಪಣ್ಣನಂತ, ಆಯ್ತು ತಗೋಪ್ಪ, ಜೀವನ ಪೂರ್ತಿ ಇದ್ರಾಗೆ ಕಳೆದ್ನಿ ಅಂತ. ಹಂಗೇನಿಲ್ಲ, ನಂದು ಸಮಯ ಬರ್ತದ ಅಂತ. ನಂತರ ಕೆಲವು ದಿನಗಳ ನಂತರದಲ್ಲಿ ಅವನ ಹತ್ರ ಯಮದೂತರು ಬರ್ತಾರೆ. ಬಂದಾಗ, ನಡೆಯಪ್ಪ ಹೋಗಮ್ಮ, ಸ್ವಲ್ಪ ತಡ್ರಪ್ಪ, ನಮ್ಮದು ಒಂದು ಸಮಯ ಬರ್ತದ ಅಂತ ತಂದಂತ. ಇಲ್ಲ ಅವ್ರಂದ್ರಂತ, ನಿನ್ನ ಸಮಯ ಬಂದದ, ನಡಿ ಹೋಗಮ್ಮ ಅಂತಂದ್ರಂತ. ಹಿಂಗಾಗಿ ಆತನ ಜೀವನನೇ ಅಲ್ಲಿ ಮುಗಿದೈತೆ. ಕಲ್ಲಪ್ಪಣ್ಣ ಈ ಘಟನೆಯನ್ನು ಹೇಳ್ತಾ ಇದ್ದ. ಕೊನೆಯದು ಯಮದೂತರದು ಒಂದಿಷ್ಟು ಕಲ್ಲಪ್ಪಣ್ಣ ಸೇರಿಸಿ ಹೇಳಿದ್ದ.
ಹಿಂಗವ ಸಮಯ ಬರ್ತದ ಅಂತೇಳಿ ಸತ್ತು ಹೋದ ಅನ್ನೋ ಮಾತು ಕಲ್ಲಪ್ಪಣ್ಣ ಹೇಳ್ದ. ಇದರಿಂದ ನಮಗೆ ಏನು ಗೊತ್ತಾಗ್ತದಂದ್ರೆ ಸಮಯ ಅನ್ನೋದು ಬಹಳ ಮುಖ್ಯವಾದದ್ದು. ಅದು ಉಚಿತವಾಗಿ ನಮಗೆ ಸಿಕ್ಕಂಥದ್ದು. ಆ ಸಿಕ್ಕ ಸಮಯವನ್ನು ನಾವು ಸದುಪಯೋಗಪಡಿಸ್ಕೋಬೇಕು. ಆ ಭಗವಂತನ ಈಶನ ಕೊಡುಗೆಯಾಗಿದೆ. ಈಶನ ಅದ್ಭುತ ಕೊಡುಗೆ ಅದು ಸಮಯ ಅನ್ನೋದು. ಯಾಕಂದರೆ ಯಾವ ರಾಜ ಇರಲಿ ಏನೇ ಇರಲಿ ಆತ ಹೆಚ್ಚಿನ ಸಮಯ ಬೇಡಿದ್ರೆ ಸಿಗೋಕ್ಕೆ ಸಾಧ್ಯ ಇಲ್ಲ ಯಾರ ಹತ್ರನೂ. ಯಾವ ಶ್ರೀಮಂತಿಕೆಯೂ ಸಮಯ ತಂದು ಕೊಡಲ್ಲ ನಮಗೆ. ಅದೆಷ್ಟೋ ಶ್ರೀಮಂತರು ಸತ್ತೋಗ್ಯಾರ, ಇಲ್ಲಾಂದ್ರೆ ಅದನ್ನು ಸಮಯನ ಖರೀದಿಸಿ ಅವ್ರು ಇಲ್ಲಿವರೆಗೂ ಬದುಕ್ತಿದ್ರು. ನಂಗೇನಾರು ಅದು ಸಿಕ್ಕಿತ್ತು ಅಂದರೆ. ಅದೆಷ್ಟೋ ಬುದ್ಧಿವಂತರು ಸತ್ತೋಗ್ಯಾರ, ತಮ್ಮ ಜ್ಞಾನದಿಂದ ಸಮಯವನ್ನು ಉಳಿಸ್ಕೋಕೆ ಸಾಧ್ಯ ಆದರೆ ಅವರು ಉಳಿತಿದ್ರು ಇರ್ತಾಗ. ಇಲ್ಲ, ಯಾವುದರಿಂದಲೂ ಅದು ಸರಿಸಾಟಿ ಅಲ್ಲ. ಸಮಯ ಅಷ್ಟು ಅಮೂಲ್ಯವಾದದ್ದು. ಅದು ನಮಗೆ ಸಿಕ್ಕಾದ ಅದನ್ನು ನಾವು ಸದ್ಬಳಕೆ ಮಾಡ್ಕೊಳ್ಬೇಕು ಅನ್ನುವ ನಿಟ್ಟಿನಲ್ಲಿ ನಾವು ಬದುಕಬೇಕು. ಪ್ರತಿ ಕ್ಷಣನೂ ಜೀವಿಸುವುದರಲ್ಲಿ ನಾವು ಕಳೀಬೇಕು. ಪ್ರತಿ ಕ್ಷಣವೂ ಆನಂದಿಸುವ ಒಂದು ಪ್ರಯತ್ನವನ್ನು ನಮ್ಮಲ್ಲಿ ಇರಬೇಕು. ಪ್ರತಿ ಕ್ಷಣವೂ ಧನಾತ್ಮಕವಾಗಿರಬೇಕು. ನಾವು ಋಣಾತ್ಮಕವಲ್ಲ, ಧನಾತ್ಮಕವಾಗಿರಬೇಕು. ಅಂದರೆ ಬದುಕಿನಲ್ಲಿ ನಾವು ಏನಾದರೂ ಸಾಧನೆ ಸಾಧಿಸಲಿಕ್ಕೆ ಸಾಧ್ಯದ, ಬದುಕಿನ ಸುಂದರ ಕ್ಷಣಗಳನ್ನು ನೆನಪುಗಳಾಗಿ ಸಂಗ್ರಹಿಸಲಿಕ್ಕೆ ಸಾಧ್ಯ. ಇಲ್ಲಾಂದ್ರೆ ಬರೀ ಕೆಟ್ಟ ಘಟನೆಗಳನ್ನೇ ನಮ್ಮ ನೆನಪಿನಲ್ಲಿ ಹಚ್ಚುಳಿಯುವಂತೆ ಮಾಡ್ಕೊಳ್ಳೋದು ಒಳ್ಳೆಯದಲ್ಲ. ಉತ್ತಮವಾದ ಘಟನೆಗಳು ನಮ್ಮ ನೆನಪಿನ ಸಂಗ್ರಹದಲ್ಲಿ ಉಳಿಬೇಕು ಅಂದರೆ ನಾವು ಉತ್ತಮವಾಗಿ ಸಮಯವನ್ನು ಬಳಸ್ಕೊಳ್ಬೇಕು. ಅಂದಾಗ ಮಾತ್ರ ಆ ನಮ್ಮ ಬತ್ತಳಿಕೆಯಲ್ಲಿ, ನೆನಪಿನ ಬತ್ತಳಿಕೆಯಲ್ಲಿ ಉತ್ತಮವಾದ ನೆನಪುಗಳು ಇರ್ತವೆ. ಉತ್ತಮವಾದ ನೆನಪುಗಳು ನಿರ್ಮಾಣವಾಗುವಂತೆ ನಾವು ಬದುಕಿದ್ದೇವು ಅಂದರೆ ನಮ್ಮ ಬದುಕು ಕೂಡ ಉತ್ತಮವಾಗಿರ್ತದೆ. ಯಾಕಂದರೆ ಆ ರೀತಿ ಒಂದು ಸಮಯದ ಸದುಪಯೋಗ ನಮ್ಮಿಂದ ಆಗಿರ್ತದೆ. ಯಾರು ಸಮಯವನ್ನು ನಿರ್ಲಕ್ಷಿಸ್ತಾರೆ ಅವರು ತಮ್ಮ ಜೀವನವನ್ನೇ ನಿರ್ಲಕ್ಷಿಸದಂತೆ ಅವ್ರ ಜೀವನದ ಮಟ್ಟನೂ ಉನ್ನತವಾಗಿರ್ಲಿಕ್ಕೆ ಸಾಧ್ಯ ಇಲ್ಲ. ಯಾರು ಸಮಯವನ್ನು ಗೌರವಿಸ್ತಾರೆ ಅವರ ಜೀವನಕ್ಕೆ ಒಂದು ಗೌರವ ಬರ್ತದೆ. ಅದಕ್ಕಾಗಿ ಸಮಯವನ್ನು ನಾವು ಸದುಪಯೋಗ ಮಾಡಿಕೊಳ್ಳಲೇಬೇಕು. ಧನ್ಯವಾದಗಳು.